ಎಲ್ಲರಿಗೂ ನಮಸ್ಕಾರ. ಸಫಲ ಏಕಾದಶಿ ಆಚರಿಸುವುದರಿಂದ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ. ಈ ತಿಂಗಳು ಆಚರಣೆ ಯಾವಾಗ? ವ್ರತಕಥೆಯನ್ನು ತಿಳಿಯೋಣ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯೇ ಸಫಲ ಏಕಾದಶಿ. ಈ ಏಕಾದಶಿಗೂ ಪ್ರತಿ ತಿಂಗಳು ಬರುವ ಏಕಾದಶಿ ತಿಥಿಗಳಿಗೂ ಏನು ವ್ಯತ್ಯಾಸ? ಸಫಲ ಏಕಾದಶಿ ಹಬ್ಬದಂದು ವಿಷ್ಣುವನ್ನು ಪೂಜಿಸುವುದರಿಂದ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿಗೆ ವಿಶೇಷ ಮಹತ್ವವಿದೆ. ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ, ಸಂಪತ್ತು ಮತ್ತು ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಏಕಾದಶಿ ತಿಥಿಗಳಲ್ಲಿ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಚ್ಚು ವಿಶೇಷ. ಇದನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಸಫಲ ಎಂದರೆ ಅಭಿವೃದ್ಧಿ, ಫಲ ಎಂದರ್ಥ. ಜೀವನದಲ್ಲಿ ಸಂತೋಷ, ಯಶಸ್ಸು ಮತ್ತು ಸಂಪತ್ತನ್ನು ಅಭಿವೃದ್ಧಿಪಡಿಸಲು ಈ ಏಕಾದಶಿ ದಿನ ಅತ್ಯಂತ ಮಂಗಳಕರ ಮತ್ತು ಶಕ್ತಿಯುತ ದಿನವೆಂದು ಪರಿಗಣಿಸಲಾಗಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಶ್ರೀ ಹರಿಣಿ, ಲಕ್ಷ್ಮೀ ದೇವಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸುವುದು ಭಕ್ತರಿಗೆ ಶಾಂತಿ, ಆರೋಗ್ಯ, ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತದೆ. ಎಲ್ಲ ಪಾಪಗಳು ದೂರವಾಗುತ್ತವೆ. ದೈಹಿಕ ಕಾಯಿಲೆಗಳು ಮತ್ತು ಮಾನಸಿಕ ಒತ್ತಡ ದೂರವಾಗುತ್ತದೆ ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ನೀವು ಸಫಲ ಏಕಾದಶಿ ಎಂದು ಉಪವಾಸ ಮಾಡಿದರೆ ಜೀವನದಲ್ಲಿ ಎಲ್ಲಾ ತೊಂದರೆಗಳಿಂದ ಮುಕ್ತಿ ಪಡೆಯುತ್ತೀರಿ. ಸಫಲ ಏಕಾದಶಿ ತಿಥಿ, ಶುಭ ಮುಹೂರ್ತ, ಪೂಜಾ ವಿಧಾನದ ಬಗ್ಗೆ ತಿಳಿಯೋಣ. ಪಂಚಾಂಗದ ಪ್ರಕಾರ ಈ ವರ್ಷದ ಸಫಲ ಏಕಾದಶಿ ತಿಥಿ ಡಿಸೆಂಬರ್ 25ರಂದು ರಾತ್ರಿ 10:29ಕ್ಕೆ ಪ್ರಾರಂಭವಾಗುತ್ತದೆ. ಮರುದಿನ ಅಂದರೆ ಡಿಸೆಂಬರ್ 27 ಮಧ್ಯಾಹ್ನ 12:43ಕ್ಕೆ ಕೊನೆಗೊಳ್ಳುತ್ತದೆ. ಡಿಸೆಂಬರ್ 26ರಂದು ಸೂರ್ಯೋದಯದ ದಿನವನ್ನು ಆಚರಿಸುವುದರಿಂದ ಸಫಲ ಏಕಾದಶಿಯನ್ನು ಡಿಸೆಂಬರ್ 26ರಂದು ಆಚರಿಸಲಾಗುತ್ತದೆ. ಏಕಾದಶಿಯಂದು ಉಪವಾಸ ಮಾಡುವವರು ಮರುದಿನ ಅಂದರೆ 27ನೇ ಡಿಸೆಂಬರ್ ದ್ವಾದಶಿ ದಿನ ಸೂರ್ಯೋದಯದ ನಂತರ ಬೆಳಗ್ಗೆ 7:12 ಮತ್ತು 9:16ರ ನಡುವೆ ಉಪವಾಸವನ್ನು ಮುರಿಯಬಹುದು. ಬ್ರಹ್ಮಾಂಡ ಪುರಾಣದ ಪ್ರಕಾರ ಸಫಲ ಏಕಾದಶಿಯ ಕುರಿತು ಧರ್ಮರಾಜ ಶ್ರೀಕೃಷ್ಣನ ನಡುವೆ ಸಂಭಾಷಣೆ ನಡೆಯಿತು. ಅದರ ಪ್ರಕಾರ ಸಫಲ ಏಕಾದಶಿ ದಿನ ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ 100 ರಾಜಸೂಯ ಯಾಗಗಳು ಮತ್ತು 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತದೆ. ಸಫಲ ಏಕಾದಶಿಯ ದಿನ ಮಾಡುವ ಪೂಜೆಯು ಜೀವನದಲ್ಲಿ ಎಲ್ಲ ತೊಂದರೆಗಳು ಮತ್ತು ದುರದೃಷ್ಟಗಳನ್ನು ತೊಡೆದುಹಾಕುತ್ತದೆ ಮತ್ತು ಸಂತೋಷ, ಅದೃಷ್ಟವನ್ನು ತರುತ್ತದೆ. ಭಕ್ತರು ತಮ್ಮ ಆಸೆಗಳನ್ನು ಮತ್ತು ಕನಸುಗಳನ್ನು ಪೂರೈಸಲು ಅಗತ್ಯವಾದ ಶಕ್ತಿಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಏಕಾದಶಿಯ ಆಚರಣೆಗಳು. ಈ ದಿನ ಬೆಳಗಿನ ಜಾವ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ವಿಷ್ಣುವಿನ ಆರಾಧನೆಯ ಅಂಗವಾಗಿ ಉಪವಾಸ ದೀಕ್ಷೆಯನ್ನು ಕೈಗೊಳ್ಳಬೇಕು. ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದ ಜನರು ಹಾಲು, ಹಣ್ಣು ಸೇವಿಸಬಹುದು. ಮನೆ ಅಥವಾ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಿಷ್ಣುವನ್ನು ಪೂಜಿಸಬಹುದು. ಎಲ್ಲಿ ಪೂಜಿಸಿದರೂ ಅವರಿಗೆ ಪ್ರಿಯವಾದ ತುಳಸಿ ಎಲೆಗಳನ್ನು ಅರ್ಪಿಸಲು ಮರೆಯಬೇಡಿ. ಇದರಿಂದ ವ್ಯಕ್ತಿಯು ಮಾಡಿದ ಎಲ್ಲಾ ಪಾಪಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಿ ಧೂಪ, ದೀಪ, ನೈವೇದ್ಯ, ವೀಳ್ಯದೆಲೆ ಮತ್ತು ಇತರ ಪರಿಮಳಯುಕ್ತ ವಸ್ತುಗಳನ್ನು ಅರ್ಪಿಸಿ ವಿಷ್ಣುವನ್ನು ಪೂಜಿಸಬೇಕು. ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಲಕ್ಷ್ಮೀ ಕಟಾಕ್ಷವು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸಫಲ ಏಕಾದಶಿ ವ್ರತವನ್ನು ಆಚರಿಸುವವರು ಇಡೀ ರಾತ್ರಿ ಮಲಗಬಾರದು. ವಿಷ್ಣುವಿನ ಆರಾಧನೆಯ ಭಾಗವಾಗಿ ಪ್ರಸಿದ್ಧ ಕಥೆಗಳು, ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಪಠಿಸಬೇಕು. ಭಜನೆ ಮತ್ತು ಕೀರ್ತನೆಗಳನ್ನು ಆಲಿಸಬೇಕು. ಸಫಲ ಏಕಾದಶಿಯಂದು ಬ್ರಾಹ್ಮಣರು ಅಥವಾ ಬಡವರಿಗೆ ಆಹಾರ, ಬಟ್ಟೆ, ಹಣದಂತಹ ಮೂಲಭೂತ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಹೆಚ್ಚು ಶುಭ ಫಲಿತಾಂಶಗಳನ್ನು ತರುತ್ತದೆ. ಸಫಲ ಏಕಾದಶಿಯ ವ್ರತಕಥೆ. ಚಂಪಾವತಿ ನಗರವನ್ನು ಒಮ್ಮೆ ಮಹಿಷ್ಕನ್ ಎಂಬ ರಾಜನು ಆಳುತ್ತಿದ್ದನು. ಅವನಿಗೆ ಲಂಬುಕ ಎಂಬ ಮಗನಿದ್ದನು. ಅವನು ಅಧರ್ಮವನ್ನು ಆಚರಿಸಿದನು ಮತ್ತು ಜನರೊಂದಿಗೆ ಬಹಳ ಕ್ರೂರವಾಗಿ ವರ್ತಿಸಿದನು. ಇದನ್ನು ತಿಳಿದ ರಾಜನು ತನ್ನ ಮಗನನ್ನು ರಾಜ್ಯದಿಂದ ಬಹಿಷ್ಕರಿಸಿದನು. ಲಂಬುಕನು ಆಹಾರ ಸಿಗದ ಕಾರಣ ಮರದ ಕೆಳಗೆ ಮಲಗಿದನು. ತನ್ನ ಸ್ಥಿತಿಯನ್ನು ಅರಿತು ಇಡೀ ದಿನ ಊಟ ಮಾಡದೆ ಪ್ರಜ್ಞೆ ತಪ್ಪಿದ. ಆ ದಿನ ಏಕಾದಶಿಯಾದ್ದರಿಂದ ಅರಿವಿಲ್ಲದೆ ಉಪವಾಸ ಆಚರಿಸಿದ್ದರೂ ವಿಷ್ಣುವು ಕಾಣಿಸಿಕೊಂಡು ರಾಜ್ಯವನ್ನು ನೀಡಿದರೆಂದು ಪುರಾಣಗಳು ಹೇಳುತ್ತವೆ. ಅಂದಿನಿಂದ ಸದಾಚಾರದಿಂದ ಆಳಿದ ಲಂಬುಕನು ಅವನ ಮರಣದ ನಂತರ ವಿಷ್ಣುವಿನ ಲೋಕವನ್ನು ತಲುಪಿದನು ಎಂದು ಪುರಾಣಗಳು ಹೇಳುತ್ತವೆ. ಈ ಏಕಾದಶಿ ವ್ರತದ ಮಹತ್ವವನ್ನು ಶಿವನು ಪಾರ್ವತಿ ದೇವಿಗೆ ಹೇಳಿದರೆಂದು ಪದ್ಮಪುರಾಣ ಹೇಳುತ್ತದೆ. ಸಫಲ ಏಕಾದಶಿಯ ಮಹತ್ವ ಹಾಗೂ ವ್ರತಕಥೆಯನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.
ಈ ವ್ರತಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.